ಇನ್ನೊಂದು ಪ್ರಶ್ನೆ ಮುಖ್ಯವಾಗಿ ಕೇಳಬೇಕು ಮೇಡಮ್. ಯಾಕಂದರೆ ಮೊನ್ನೆ ಒಂದು 4-5 ಡೇಸಿಂದ ದೊಡ್ಡ ಮಟ್ಟದ ರಾಮಾಯಣದ ಶ್ರೀದೇವರಿಗೆ ಅವಕಾಶ ಇತ್ತು, ಮಾಡಲಿಲ್ಲ ಅನ್ನೋದೆಲ್ಲ ಬರ್ತಾ ಇದೆ. ಅದಕ್ಕೆ ಸೀತೆ ರೋಲ್ ಬಂದಿತ್ತು ಅನ್ನೋದು ಇವೇನು ಹೇಳ್ತೀವಿ ಈ ಬಗ್ಗೆ? ಅದನ್ನು ಕ್ಲಿಯರ್ ಮಾಡಲೇಬೇಕು. ನಿನ್ನೆ ನಾನು ಅವರಿಗೂ ಹೇಳಿದ್ದೀನಿ, ಅದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅದು ನೋಡಿ ಮೀಡಿಯಾದವರು ತುಂಬ ಅದನ್ನು ಟ್ವಿಸ್ಟ್ ಮಾಡಿ ಮುಂದೆ ಹಿಂದೆ ಮಾಡಿ ಏನೇನೋ ಮಾಡಿ ಹಾಕಿದ್ದಾರೆ. ನಾನು ಹೇಳಿರೋದು ಇಷ್ಟೇ, ನನ್ನ ಕರೆದ್ರು ಅವರು ಆಡಿಷನ್ ಕೊಡೋಕ್ಕೆ, ಅದೇ ದೊಡ್ಡ ವಿಷಯ. ಬಿಕಾಸ್ ನಾನು ಮಾಡಿರೋದು 2 ಮೂವಿ, KGF 1 KGF 2 ಮಾಡಿರೋದು 2 ಮೂವಿಯಲ್ಲೇ ನನ್ನನ್ನು ಸೀತಾ ರೋಲಿಗೆ ಕರೆಯೋದು, ಅವ್ರು ಕನ್ಸಿಡರ್ ಮಾಡೋದು ಇಟ್ ಸೆಲ್ಫ್ ಇಸ್ ಅ ಬಿಗ್ ಥಿಂಗ್. ಸೊ ಕರೆದ್ರು ನನ್ನನ್ನು, ಹೋಗಿ ಆಡಿಷನ್ ಕೊಟ್ಟೆ, ಬಂದೆ. ಸಾಯಿ ಪಲ್ಲವಿ ಅವರು ಸಿಲೆಕ್ಟ್ ಆದರು, ಅಷ್ಟೇ ಆಗಿರೋದು. ಅದನ್ನು ಮೀಡಿಯಾದವರು ಏನೇನೋ ಮಾಡಿ ಬರೆದಿದ್ದಾರೆ. ದಟ್ ಶ್ರೀನಿಧಿ ಶೆಟ್ಟಿ ಟೋಲ್ಡ್ ನಾನೇ ಫಸ್ಟ್ ಚಾಯ್ಸ್ ಅಂತೆ. ಆಮೇಲೆ ಶ್ರೀನಿಧಿ ಶೆಟ್ಟಿ ಸೀತಾ ರೋಲ್ ಬಿಟ್ಟಿದ್ದಾರಂತೆ. ನಾನು ಯಾರು ಸೀತಾ ರೋಲ್ ಬಿಡೋಕ್ಕೆ? ಅಷ್ಟು ಒಳ್ಳೆ ರೋಲ್ ಸಿಕ್ಕಿದ್ರೆ ಯಾರು ಬಿಡ್ತಾರೆ? ಹೂ ಆಮ್ ಐ ಟು ರಿಜೆಕ್ಟ್ ಸೀತಾ ರೋಲ್ ಅಲ್ವಾ? ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಮೀಡಿಯಾದವ್ರು ಹೀಗೆ ಟ್ವಿಸ್ಟ್ ಮಾಡಿ ಬರೀತಾರಂತ. ಬಟ್ ಐಮ್ ಗ್ಲ್ಯಾಡ್ ನೀವು ಅದನ್ನು ಕೇಳಿದ್ರ ಕ್ವೆಶ್ಚನ್. ಸೊ ಸೀತಾ ರೋಲ್ನ ನಾನು ಬಿಟ್ಟಿಲ್ಲ. ಸೀತಾ ರೋಲ್ ಆಡಿಷನ್ಗೆ ಕರೆದ್ರು, ಬೇರೆ ತುಂಬ ಜನ ಕೊಟ್ಟಂಗೆ ನಾನು ಆಡಿಷನ್ ಕೊಟ್ಟೆ. ಅದ್ರಲ್ಲಿ ಸಾಯಿ ಪಲ್ಲವಿ ಅವರು ಸಿಕ್ಕಿತ್ತು. ವೆರಿ ಬ್ರಿಲಿಯಂಟ್ ಚಾಯ್ಸ್. ಅವ್ರ ವರ್ಕ್ ನನಗೂ ತುಂಬ ಇಷ್ಟ. ಆ್ಯಂಡ್ ಶಿ ಈಸ್ ಆಲ್ಸೋ ಅನ್ ಇನ್ಸ್ಪಿರೇಷನ್. ಅವ್ರ ಇಂಡಸ್ಟ್ರಿಲಿದ್ದು ಹೇಗೆ ಅವರೊಂದು ಕಂಡಕ್ಟ್ ಮಾಡ್ಕೊಂಡಿದ್ದಾರೆ, ಇಟ್ಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು. ಸೊ ಪ್ಲೀಸ್ ಜನ ಯಾವುದು ಬರೆಯೋದನ್ನು ಪ್ಲೀಸ್ ನಂಬೇಡಿ, ವೆರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಾನು ಸುಮ್ಮನೆ ಹೀಗೆ ನನ್ನ ಥಾಟ್ ಹೇಳಿರೋದು, ದಟ್ ರಾಕಿ ರೀನಾ ಜೊತೆಗೆ ಇಷ್ಟು ಚೆನ್ನಾಗಿದ್ದರು KGF ಅಲ್ಲಿ. ಸೊ ಅಲ್ಲಿ ರಾವಣ ಸೀತಾ ಹೇಗಿರ್ಬೋದು ಅಂತ ಹೇಳಿದ್ದು. ಬಟ್ ಅದನ್ನು ಜನರು ಹೇಗೆ ಬರೆದಿದ್ದಾರೆ ಅಂದರೆ, ರಾವಣ ಇದ್ದಾರಂತ ಇವರು ಸೀತಾ ತಗೊಳಕ್ಕೆ ಹೋಗಿಲ್ಲ. ಸೊ ಏನೇನೋ ಬರೆದಿದ್ದಾರೆ. ಅದು ನಾನು ಯಾಕೆ ಸೀತಾ ತಗೊಳ್ಳಲ್ಲ ಬಂದರೆ? ಸೊ ಪ್ಲೀಸ್ ಕ್ಲಾರಿಫೈ ದಿಸ್ ಪ್ರಾಪರ್ಲಿ.